ಅವರೇ ಹೇಳ್ತಾ ಇರುವಂಥದ್ದು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಿಂದ ದಾಯಾದಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಬುದ್ಧಿ ಕಲಿತ ಹಾಗೆ ಇಲ್ಲ. ಹಮಾಸ್ ರೀತಿ ಉಗ್ರ ದಾಳಿ ಮಾಡಿ ಭಾರತೀಯ ನಾಗರಿಕರನ್ನ ಬಲಿ ಪಡೆಯುವಂತಹ ಹುನ್ನಾರ ಕುತಂತ್ರವನ್ನು ಪಾಕಿಸ್ತಾನ ಮಾಡ್ತಾ ಇದೆ. 3 ದಾಳಿ ಆಗಿರುವಂಥದ್ದು, 3 ಪ್ಯಾಟರ್ನ್ಸ್ ಆಫ್ ಅಟ್ಯಾಕ್ ಆಗಿದೆ ನಿನ್ನೆ. ಬಟ್ ಅವೆಲ್ಲವನ್ನು ಕೂಡ ಭಾರತೀಯ ಸೇನೆ ಹಿಮ್ಮೆಟ್ಟಿಸಿದೆ. 3 ಪ್ಯಾಟರ್ನ್ಸ್. ಒಂದು, ಪಾಕಿಸ್ತಾನದ ಯುದ್ಧ ವಿಮಾನಗಳು ಮತ್ತು ಡ್ರೋನ್ ದಾಳಿ ಒಂದು. ಎರಡನೆಯದ್ದು, ಪಾಕಿಸ್ತಾನ ಪ್ರೇರಿತ ಮತ್ತು ಪಾಕಿಸ್ತಾನ ಪೋಷಿತ ಭಯೋತ್ಪಾದಕರು ನಿನ್ನೆ ಅಂತಾರಾಷ್ಟ್ರೀಯ ಗಡಿ ಮತ್ತು ಗಡಿ ನಿಯಂತ್ರಣ ರೇಖೆಯಲ್ಲಿ ನುಸುಳಿ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಪಟ್ಟರು. ಎರಡನೆಯದ್ದು. ಮೂರನೆಯದ್ದು, ಇವತ್ತು ನಸುಕಿನ ಜಾವದವರೆಗೂ ಕೂಡ ಸುಮಾರು 4:30 ಕೂಡ ಪಾಕಿಸ್ತಾನದ ಸೇನೆ, ಗಡಿಯಲ್ಲಿ ನಿಯೋಜನೆಗೊಂಡಿರ್ತಕ್ಕಂಥ ಸೇನೆ, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ನಿಯೋಜನೆಗೊಂಡಿರುವಂತಹ ಸೇನೆ ಅಪ್ರಚೋದಿತ ಶೆಲ್ಲಿಂಗ್ ಅನ್ನು ಕೈಗೊಂಡಿದೆ ಜನವಸತಿ ಪ್ರದೇಶಗಳ ಮೇಲೆ. ಭಾರತದ ಜಮ್ಮು ಕಾಶ್ಮೀರದಲ್ಲಿರುವಂತಹ ಜನವಸತಿ ಪ್ರದೇಶಗಳ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಪಾಕಿಸ್ತಾನ ಕೈಗೊಂಡಿದೆ. ಸೊ 3 ರೀತಿಯಾದಂತಹ ಅಟೆಂಪ್ಟನ್ನು ಪಾಕಿಸ್ತಾನ ಮಾಡಿರುವಂಥದ್ದು. ಬಟ್ ಆದರೆ ಪಾಕಿಸ್ತಾನ ತನ್ನ ಯುದ್ಧ ವಿಮಾನಗಳು ಮತ್ತು ಡ್ರೋನ್ಗಳ ಮುಖಾಂತರ ಏನು ದಾಳಿಯ ಪ್ರಯತ್ನವನ್ನು ಮಾಡಿತ್ತು ಅದನ್ನು ನಾವು ಸಂಪೂರ್ಣವಾಗಿ ನಾವು ಅಂದರೆ ಭಾರತ ನಿಷ್ಕ್ರಿಯಗೊಳಿಸಿದೆ. ಎರಡನೆಯದ್ದು, ನುಸುಳುಕೋರರ ಮುಖಾಂತರ ದಾಳಿಗೆ ಪ್ರಯತ್ನವನ್ನು ಏನು ಪಟ್ಟಿತ್ತು ಪಾಕಿಸ್ತಾನ, ಅದನ್ನು ಕೂಡ ನಾವು ನಿಷ್ಕ್ರಿಯಗೊಳಿಸಿದ್ದೀವಿ. ಆದರೆ ಶೆಲ್ಲಿಂಗ್ ದಾಳಿಯಲ್ಲಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಶೆಲ್ಲಿಂಗ್ ದಾಳಿಯಲ್ಲಿ ಸುಮಾರು 3 ನಾಗರಿಕರು ಗಾಯಗೊಂಡಿದ್ದಾರೆ, ಭಾರತದ ನಾಗರಿಕರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವೆಹಿಕಲ್ಸ್ಗಳ ಮೇಲೆ, ವಾಹನಗಳು ಈ ಶೆಲ್ ದಾಳಿಗೆ ಡ್ಯಾಮೇಜ್ ಆಗಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಅವರನ್ನು ಬಾರಾಮುಲ್ಲಾದಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಲಾಗಿದೆ. ಸುಮಾರು ರಾತ್ರಿ 9:30 ಸುಮಾರಿಗೆ ಪಾಕಿಸ್ತಾನದಿಂದ ಈ ಶೆಲ್ ದಾಳಿ ಆಗಿದೆ ಎನ್ನುವಂತಹ ಮಾಹಿತಿಯನ್ನು ಸ್ವತಃ ಉರಿ ಸೆಕ್ಟರ್ನಲ್ಲಿರ್ತಕ್ಕಂತಹ ನಾಗರಿಕರು ಈ ಮಾಹಿತಿಗಳನ್ನು ಹಂಚ್ಕೋತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ನೌಕಾಪಡೆಗಳ ಕಾರ್ಯಾಚರಣೆ ಚುರುಕುಗೊಂಡಿದೆ. ಪಾಕಿಸ್ತಾನದ ಹಲವು ಪ್ರದೇಶಗಳ ಮೇಲೆ ಭಾರತ ಟಾರ್ಗೆಟ್ ಮಾಡಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಭಾರತದ ಆಪರೇಷನ್ ಶುರುವಾಗಿರುವಂಥದ್ದು. ಭಾರತದ ಯುದ್ಧ ನೌಕೆಗಳು ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆಗೆ ನಿಯೋಜನೆಗೊಂಡಿವೆ. ಸುಮಾರು 20 ಯುದ್ಧ ನೌಕೆಗಳನ್ನು ಈಗ ನಿಯೋಜನೆಗೊಳಿಸಲಾಗಿರುವಂಥದ್ದು. ಅರಬ್ಬಿ ಸಮುದ್ರದಲ್ಲಿ ಭಾರತದ ನೌಕಾಪಡೆಗಳು ತಮ್ಮ ಕಾರ್ಯಾಚರಣೆಯನ್ನು ಆರಂಭಿಸಿವೆ.